ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಷ್ಮಾ ಉದಯ್ ವ್ಲಾಗ್ಸ್ ಇನ್ ಕನ್ನಡ. ನಾನಿವತ್ತು ಸಿಂಪಲ್ಲಾಗಿ ಹೂಕೋಸಿಂದ ಗೋಬಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಬನ್ನಿ ಪೂರ್ತಿ ವಿಡಿಯೋನ ನಾನು ನಿಮಗೆ ತೋರಿಸ್ತೀನಿ. ನಾನಿಲ್ಲಿ ಹೂಕೋಸನ್ನ ಎಲ್ಲನೂ ತಕ್ಕೊಂಡು ಹೂಕೋಸನ್ನ ಚಿಕ್ಕದಾಗಿ ನಾನು ಪೀಸ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಹುಷಾರಾಗಿ ನೋಡಬೇಕು, ಇದನ್ನು ತುಂಬ ಚಿಕ್ಕ ಹುಳ ಎಲ್ಲ ಇರುತ್ತೆ ಇದರಲ್ಲಿ. ನೆಕ್ಸ್ಟ್ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರನ್ನ ಕಾಯಕ್ಕೆ ಇಟ್ಟಿದ್ದೀನಿ. ಅದರೊಳಗಡೆ ಸ್ವಲ್ಪ ನಾನು ಸಾಲ್ಟ್ನ ಹಾಕ್ತಾಯಿದ್ದೀನಿ. ಹೂಕೋಸೆಲ್ಲನೂ ಇದರೊಳಗೆ ನಾನು ಸ್ವಲ್ಪ ಬೇಯಿಸ್ಕೊಳ್ತೀನಿ. ಹುಳ ಎಲ್ಲ ಇದ್ದರೆ ಮೇಲೆ ಬರುತ್ತೆ. ಮತ್ತು ಇಲ್ಲಿ ನಾನು ಟೊಮೊಟೊ ಸಾಸನ್ನ ನಾನು ಮನೇಲೇ ಪ್ರಿಪೇರ್ ಮಾಡ್ಕೊಳ್ಳೋಣ ಸಿಂಪಲ್ಲಾಗಿ ಅಂತ 2 ಟೊಮೊಟೊನ ನಾನು ಉಪ್ಪು ಹಾಕಿರೋ ನೀರಲ್ಲಿ ಫಸ್ಟ್ ಬೇಯಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮೆತ್ತಗಾಗೋ ಗಂಟ ನೀಟಾಗಿ ಬೇಯಿಸ್ಕೊಬೇಕು. ಬೇಯಿಸಿದ್ದಾದಮೇಲೆ ನಾನು ತಣ್ಣೀರೊಳಗಡೆ, ಇಲ್ಲಾಂದರೆ ನೀವು ಐಸ್ ಕ್ಯೂಬ್ ಹಾಕ್ಕೊಂಡ್ಬಿಟ್ಟು ಅದರೊಳಗಡೆ ನೀವು ಹಾಕೊಬೋದು, ಬೇಗ ಸಿಪ್ಪೆ ಬಿಡುತ್ತೆ. ತಣ್ಣೀರೊಳಗಡೆ ನಾನು ಟೊಮೆಟೊ ಹಾಕಿಟ್ಬಿಟ್ಟು ನಾನು ಅದೇ ನೀರೊಳಗಡೆ ನಾನು ಹೂಕೋಸನ್ನ ಹಾಕ್ಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಬೇಯಿಸ್ತೀನಿ. ಹುಳ ಎಲ್ಲ ಇರುತ್ತೆ, ಯಾವುದೇ ಕೋಸಾದರೂ ಹಿಂಗೆ ಮಾಡಿದರೆ ಗೋಬಿ ಮಂಚೂರಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇಲ್ಲಿ ನಾನು ಒಂದು ಕುದಿ ಬರೋ ಗಂಟ ಬೇಯಿಸ್ಕೊಂಡೆ. ನೋಡಿ ಇಲ್ಲಿ ಒಂದು ಕುದಿ ಬರ್ತಾ ಇದೆ. ಒಂದು ಕುದಿ ಬಂದರೆ ಸಾಕು, ಸ್ವಲ್ಪ ಬೆಂದೇ ಹೋಗಿರುತ್ತೆ, ಅದು ಬೇಗ ಬೇಯುತ್ತೆ ಹೂಕೋಸು. ಚೆನ್ನಾಗಿರುತ್ತೆ. ಒಂದು ಸಲ ಮನೇಲಿ ಟ್ರೈ ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ಇದು ಗೋಬಿ ಮಂಚೂರಿ. ಹೊರಗಡೆ ಎಲ್ಲ ತಿನ್ನೋಕ್ಕಿಂತ ಮನೇಲೇ ಬೆಸ್ಟಾಗಿ ಮಾಡ್ಕೊಬೋದು. ನಾನಿಲ್ಲಿ ಸ್ವಲ್ಪ ಮೆತ್ತಗಾಗಿತ್ತು ಅಂತ ಒಂದು ಪ್ಲೇಟ್ಗೆ ನಾನು ಎಲ್ಲನೂ ತೆಗ್ದಾಕ್ತಾ ಇದ್ದೆ. ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ. ಆಗೂ ಇರುತ್ತೆ. ನೀವು ಮನೆಯಲ್ಲೇ ಟ್ರೈ ಮಾಡ್ಕೊಳ್ಳಿ ಒಂದು ಸಲ, ಈಸಿಯಾಗಿ ಮಾಡ್ಕೊಬೋದು. ನೆಕ್ಸ್ಟು ನಾನು ಒಂದು ಪಾತ್ರೆಗೆ 3 ಸ್ಪೂನ್ ಕಾರ್ನ್ಫ್ಲೋರು, 2 ಸ್ಪೂನು ಅಕ್ಕಿ ಹಿಟ್ಟು, ಆಮೇಲೆ ಸ್ವಲ್ಪ ಅರಿಶಿಣದ ಪುಡಿ, ಸ್ವಲ್ಪ ಗರಂ ಮಸಾಲ ಪೌಡರು, ಸ್ವಲ್ಪ ಚಿಲ್ಲಿ ಪೌಡರು. ನಿಮಗೆ ಎಷ್ಟು ಖಾರ ಬೇಕಾಗುತ್ತೆ ಅಷ್ಟು ನೀವು ಚಿಲ್ಲಿ ಪೌಡರ್ನ ಹಾಕ್ಕೊಳ್ಳಿ. ನೆಕ್ಸ್ಟು 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮನೆಯಲ್ಲಾದರೂ ಮಾಡ್ಕೊಬೋದು, ಹೊರಗಡೆಯಿಂದ ತಂದಾದರೂ ಹಾಕ್ಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನು, ಎಲ್ಲನೂ ನೀಟಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಖಾರ ನಿಮಗೆ ಬೇಕಾದಷ್ಟು ಹಾಕೊಬೋದು. ಖಾರನ ಕ್ರಿಸ್ಪಿಯಾಗಿ ಜಾಸ್ತಿ ಖಾರ ಬೇಕು ಅಂದರೆ ಜಾಸ್ತಿ ಹಾಕೋಬೋದು. ಇದ್ರೊಳಗಡೆ ಸ್ವಲ್ಪ ಹಸಿರು ಮೆಣಸಿಕಾಯಿಂದು ಚಟ್ನಿ ಬೇಕಾದರೂ ಹಾಕೊಬೋದು. ಮೆಣಸಿಕಾಯಿನ ರುಬ್ಬಿ ಮಾಡಿರ್ತೀರಲ್ಲ ಅದನ್ನು ಬೇಕಾದರೂ ಹಾಕೊಬೋದು ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ. ನಾನಿಲ್ಲಿ ಒಂದು ಮೀಡಿಯಮ್ ಖಾರ ಹಾಕಿದ್ದೀನಿ. ಎಲ್ಲನೂ ಒಂದು ಸ್ವಲ್ಪನೂ ಗಂಟಿಲ್ಲದೆ ಇರೋ ಥರ ಮಿಕ್ಸ್ ಮಾಡಬೇಕು. ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ರೊಳಗಡೆ ಆ್ಯಡ್ ಮಾಡ್ಕೊಬೇಕು. ಎಲ್ಲನೂ ಹಾಕ್ಬಿಟ್ಟು ನಾನು ಬೇಯಿಸಿಟ್ಟಿದ್ನಲ್ಲ, ಸ್ವಲ್ಪ ನೀರಲ್ಲೇನು ಬಸ್ದಿಟ್ಟಿದ್ನಲ್ಲ ಹೂಕೋಸನ್ನ, ಅದನ್ನೆಲ್ಲನೂ ತೆಗೆದು ನಾನು ಇದ್ರೊಳಗಡೆ ನೀಟಾಗಿ ಎಲ್ಲದಕ್ಕೂ ಮಸಾಲೆ ಅಂಟೋ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಹೊತ್ತು ಬೇಕಾದರೂ ಇಟ್ಬಿಟ್ಟು ನೀವು ಆಯಿಲ್ ಒಳಗಡೆ ಹಾಕೊಬೋದು. ಫ್ರಿಜ್ಜಿಗೆ ಇಟ್ಬಿಟ್ಟು ಬೇಕಾದರೆ ಕಬಾಬ್ನ ಮ್ಯಾರಿನೇಟ್ ಮಾಡೋಕ್ಕೆ ಇಡ್ತೀವಲ್ಲ ಆ ರೀತಿಯಾಗಿ ಸ್ವಲ್ಪ ಹೊತ್ತು ಫ್ರಿಜ್ಜಿಗೆ ಮ್ಯಾರಿನೇಟ್ ಆಗೋಕೆ ಇಟ್ಬಿಟ್ಟು ಬೇಕಾದರೆ ಮಾಡ್ಕೊಬೋದು. ನೋಡಿ ಇಲ್ಲಿ ನೀಟಾಗಿ ಎಲ್ಲದಕ್ಕೂ ಕಲಿಸ್ಬಿಟ್ಟು ನಾನು ಇಲ್ಲಿ ಎಣ್ಣೆನ ಕಾಯಕ್ಕಿಟ್ಬಿಟ್ಟು ಹೂಕೋಸಿನೆಲ್ಲನೂ ನಾನು ಇದ್ರೊಳಗಡೆ ಎಣ್ಣೆ ಒಳಗಡೆ ಕರಿತಾ ಇದ್ದೀನಿ. ಎಲ್ಲನೂ ಒಂದೇ ಸಲ ಬಿಡಬಾರ್ದು, ಒಂದೊಂದೇ ಸಪ್ರೇಟಾಗಿ ಬಿಡಬೇಕು. ಎಲ್ಲನೂ ಒಂದೇ ಸಲ ಬಿಟ್ಬಿಟ್ರೆ ಅಲ್ಲೆಲ್ಲ ಅಂದ್ಕೊಬಿಡುತ್ತೆ, ಎತ್ಕೋದು ಹಿಂಸೆ ಆಗುತ್ತೆ, ಮತ್ತು ಎಲ್ಲ ಕಲಸೋದಂಗೆ ಆಗಿಬಿಡುತ್ತೆ. ಬೆಂದಿರುತ್ತಲ್ಲ ಎಣ್ಣೆ ಒಳಗಡೆ ಹಾಕಿದಾಗ, ಮತ್ತು ಫಸ್ಟೇ ಸ್ವಲ್ಪ ಬೆಂದಿರುತ್ತಲ್ಲ, ಹಂಗಾಗಿ ಎಲ್ಲ ಕಲಸೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಒಂದೊಂದೇ ಸಿಂಗಲ್ಲಾಗಿ ಬಿಡಬೇಕು. ಬೆಂದಮೇಲೆ ಎಲ್ಲ ಸಪ್ರೇಟ್ ಆಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಟೊಮೆಟೊನ ನೀರೊಳಗಡೆ ಇಟ್ಟಿದ್ನಲ್ಲ, ಅದು ತಣ್ಣಗಾಗಿತ್ತು ಅಂತನ ಅದ್ರ ಸಿಪ್ಪೆ ಎಲ್ಲನೂ ತೆಗೆದ್ಬಿಟ್ಟು ನಾನು ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಂಬಿಟ್ಟು ಸಿಂಪಲ್ಲಾಗಿ ಟೊಮೆಟೊ ಸಾಸ್ ಥರ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೆ. ಟೊಮೆಟೊ ಸಾಸನ್ನ ಇನ್ನೂ ಈಸಿಯಾಗಿ ಮಾಡ್ಕೊಬೋದು. ಅದರೊಳಗಡೆ ಸೇಮ್ ಟೊಮೆಟೊ ಸಾಸ್ ಹಾಗೆ ಬರಬೇಕು ಟೇಸ್ಟು. ಅಂದರೆ ಈ ಟೊಮೆಟೊ ಬೇಯಿಸಿಟ್ಟಿರ್ತೀವಲ್ಲ ಇದ್ರೊಳಗಡೆ ಸ್ವಲ್ಪ 1-2 ಹಸಿರು ಮೆಣಸಿಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಸಕ್ಕರೆ, ಸ್ವಲ್ಪ ಹುಣಸೆ ಹುಳಿ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊಳ್ಳೋದು. ಸೊ ಅದರಿಂದಲೂ ಕೂಡ ಸೇಮು ಅದೇ ಟೇಸ್ಟ್ ಬರುತ್ತೆ. ನಂಗೆ ಆ ಟೊಮೆಟೊ ಸಾಸ್ ಟೇಸ್ಟು ಇಷ್ಟ ಆಗಲ್ಲ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಸಿಂಪಲಾಗಿ ಮಾಡ್ಕೊಳ್ತಿದ್ದೀನಿ. ಟೊಮೆಟೊ ಬೇಯಿಸಿರೋ 2 ಟೊಮೆಟೊ ಮತ್ತು ಅದರೊಳಗಡೆ 1-2 ಸ್ಪೂನು ಶುಗರ್ನ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಮಾಡ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ. ನನಗೆ ಈ ರೀತಿಯಾಗೇ ಇಷ್ಟ ಸಾಸು. ನೋಡಿ ಇಲ್ಲಿ ಹಾಕಿದ್ನಲ್ಲ ಅದೆಲ್ಲ ನೀಟಾಗಿ ಬೆಂದಿದೆ, ನೋಡ್ತಿರ್ಬೋದು ಯಾವ ರೀತಿಯಾಗಿ ಬೆಂದಿದೆ ಅಂತ. ಎಲ್ಲನೂ ಒಂದೇ ಸಲ ಹಾಕಿದರೆ ಅದು ಚೆನ್ನಾಗಿ ಬರಲ್ಲ, ಎಲ್ಲ ಮುದ್ದೆ ಆಗೋಗ್ಬಿಡುತ್ತೆ. ನಾನಿಲ್ಲಿ ಸಿಂಗಲ್ ಹಾಕಿರೋದ್ರಿಂದ ನೀಟಾಗಿ ಬಂತು ಗೋಬಿ, ನೋಡ್ತಾ ಇರ್ಬೋದು. ಇದು ಡ್ರೈ ಆಗು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಟೊಮೆಟೊ ಸಾಸ್ಗೆ ಹತ್ಕೊಂಡು ಡ್ರೈ ಆಗು ಕೂಡ ತಿನ್ಬೋದು, ಇಲ್ಲಾಂದರೆ ಚಾಟ್ ಮಸಾಲ ಹಾಕ್ಕೊಂಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಸೊ ನಾನು ಸ್ವಲ್ಪ ಮಸಾಲೆ ಹಾಕ್ಬಿಟ್ಟು ಮಾಡಿದ್ದೆ. ನೋಡಿ ಮಸಾಲೆ ಎಲ್ಲನೂ ಹಾಕೋಣ ಅಂತ ನಾನು ಇಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಕಾಯಕ್ಕಿಟ್ಟಿದ್ದೀನಿ.
ಆಯಿಲೆಲ್ಲ ಕಾದ್ಮೇಲೆ ನಾನಿಲ್ಲಿ ತೊಗೊಂಡಿದ್ದೀನಿ ನೋಡಿ, ಸ್ವಲ್ಪ ಈರುಳ್ಳಿನ ದಪ್ಪ ದಪ್ಪಗೆ ಹೆಚ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ಕೊಬೋದು ನೀವು. ಸ್ವಲ್ಪ ಬೆಳ್ಳುಳ್ಳಿನ ಹಂಗೆ ಚಿಕ್ಕ ಚಿಕ್ಕದಾಗಿ ಚಾಪ್ಸ್ ಮಾಡ್ಕೊಂಡಿದ್ದೀನಿ. ಆಯಿಲ್ಗೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಖಾರ ಕಡಿಮೆ ಹಾಕಿದ್ನಲ್ಲ, ಸ್ವಲ್ಪ ಅದಕ್ಕೆ ಹಸಿರು ಮೆಣಸಿನ್ಕಾಯಿನೇ ಹಾಕಿದೆ. ನೀವು ಬೇಕಾದರೆ ಕ್ಯಾಪ್ಸಿಕಮ್ ಕೂಡ ಬೇಕಾದರೂ ಹಾಕ್ಕೊಬೋದು, ತುಂಬ ಚೆನ್ನಾಗಿ ಬರುತ್ತೆ ಕ್ಯಾಪ್ಸಿಕಮ್ ಹಾಕಿದ್ರೂ ಕೂಡ. ಕ್ಯಾಪ್ಸಿಕಮ್ ಹಸಿರು ಮೆಣಸಿನ್ಕಾಯಿ ಹಾಕ್ಬಿಟ್ಟು ನಾನಿಲ್ಲಿ ಸ್ವಲ್ಪ ಫ್ರೈ ಆಗೋಕ್ಕೆ ಹುರಿತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿನ ನಾನು ದಪ್ಪ ದಪ್ಪಗೆ ಹೆಚ್ಕೊಂಡಿದ್ದೀನಿ. ನೀವು ಸಣ್ಣಕ್ಕೆ ಬೇಕಾದರೂ ಹಚ್ಕೋಬೋದು, ನಿಮ್ಮ ಟೇಸ್ಟ್ಗೆ ಯಾವ ರೀತಿ ಬೇಕಾಗುತ್ತೆ ಆ ರೀತಿ ನೀವು ಹಚ್ಕೋಬೋದು. ಆಮೇಲೆ ನಾನು ಬೆಳ್ಳುಳ್ಳಿನ ಆ್ಯಡ್ ಮಾಡಿಕೊಂಡೆ, ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಬೋದು. ನಾನಿಲ್ಲಿ ಬಾಯಿಗೆ ಸಿಕ್ಕಿದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹಾಗೆ ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮೂರನ್ನೂ ಕೂಡ ಹಿಂಗೆ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದರೊಳಗಡೆನೇ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೋದು. ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಲ್ಲ, ಅದರೊಳಗಡೆನೇ ಹಾಕಿದ್ದೀನಿ, ಸಾಕು ಅಂತ ಹಾಕಿಲ್ಲ. ಆಮೇಲೆ ನೆಕ್ಸ್ಟು ನಾನು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಕರೆದಿಟ್ಟಿರೋಂಥ ಗೋಬಿನ ಮಿಕ್ಸ್ ಮಾಡಿದೆ. ನೀವು ಗೋಬಿ ಮಿಕ್ಸ್ ಮಾಡ್ದಲೇ ಸ್ವಲ್ಪ ಕಾರ್ನ್ಫ್ಲೋರ್ನ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಬೇಕಾದರೆ ನೀವು ಡೈರೆಕ್ಟು ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲನೂ ಒಗ್ಗರಣೆಗೆ ಹಾಕಿದ್ರಲ್ಲ ಅದರೊಳಗಡೆನೇ ನೀವು ಸೋಯಾ ಸಾಸು, ಟೊಮೆಟೊ ಸಾಸು ಮತ್ತು ಕಾರ್ನ್ಫ್ಲೋರ್ನ ಸ್ವಲ್ಪ ನೀರಲ್ಲಿ ಕಲಸಿಟ್ಟಿರೋದನ್ನು ಕೂಡ ಆವಾಗಲೇ ಹಾಕೊಬೋದು. ನಾನು ಆವಾಗ ಹಾಕಲಿಲ್ಲ, ಫಸ್ಟು ಗೋಬಿ ಹಾಕಾದ್ಮೇಲೆ ಟೊಮೆಟೊ ಸಾಸ್ ಎಲ್ಲನೂ ಹಾಕಿದೆ. ಸೊ ಹಿಂಗೆ ಹಾಕಿದ್ರೆ ಮಸಾಲೆ ಗೋಬಿಗೆ ನೀಟಾಗಿ ಅಂಟ್ಕೊಳ್ಳಲ್ಲ ಮಸಾಲೆ. ಫಸ್ಟೇ ಎಲ್ಲನೂ ಹಾಕೋದ್ರಿಂದ ಗೋಬಿಗೆ ನೀಟಾಗಿ ಅಂಟ್ಕೊಳ್ಳುತ್ತೆ. ಹಿಂಗೂ ಕೂಡ ಚೆನ್ನಾಗಿರುತ್ತೆ, ಬಟ್ ಮಸಾಲೆ ಜಾಸ್ತಿ ಸಿಗಲ್ಲ ನಮಗೆ, ಲೈಟಾಗಿ ಮಸಾಲೆ ಸಿಗುತ್ತೆ. ನನಗೆ ಈ ರೀತಿಯಾಗಿ ಇಷ್ಟ, ಅದಕ್ಕೇ ನಾನು ಈ ರೀತಿ ಮಾಡಿದ್ದೆ. ಸ್ವಲ್ಪ ಸೋಯಾ ಸಾಸನ್ನ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಸೋಯಾ ಸಾಸ್ ಎಲ್ಲನೂ ನಾನು ಇಲ್ಲಿ ಆ್ಯಡ್ ಮಾಡಿದೆ. ಬೇಕು ಅಂದರೆ ನೀವು ಚಿಲ್ಲಿ ಸಾಸ್ ಕೂಡ ಸಿಗುತ್ತೆ ಮಾರ್ಕೆಟಲ್ಲಿ, ಅದನ್ನು ಬೇಕಾದರೆ ಆ್ಯಡ್ ಮಾಡ್ಕೊಬೋದು. ನೋಡಿ ಇಲ್ಲಿ ಕಾರ್ನ್ಫ್ಲೋರ್ನ ಕಲಸಿಟ್ಟಿದ್ನಲ್ಲ ಅದನ್ನು ನಾನು ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ನೀವು ಈಗ ಆ್ಯಡ್ ಮಾಡೋದಕ್ಕಿಂತ ಕಾರ್ನ್ಫ್ಲೋರ್ನ ಫಸ್ಟು ಈರುಳ್ಳಿ ಎಲ್ಲನೂ ಹಾಕ್ತಿರಲ್ಲ ಆವಾಗ ಆ್ಯಡ್ ಮಾಡಿಕೊಂಡ್ರೆ ಸ್ವಲ್ಪ ಮಸಾಲೆ ತಿಕ್ಕಾಗಿ ಬರುತ್ತೆ ಗೋಬಿಲಿ. ಈಗ ಆ್ಯಡ್ ಮಾಡಿದರೆ ತಿಕ್ಕಾಗಿ ಬರೋಲ್ಲ, ಲೈಟಾಗಿರುತ್ತೆ ಮಸಾಲೆ, ಅಷ್ಟಾಗಿ ಅಂಟಲ್ಲ. ನಾನು ಈಗ ಆ್ಯಡ್ ಮಾಡಿದೆ. ಎಲ್ಲನೂ ಆನ್ ಮಾಡಾದಮೇಲೆ ಚೆನ್ನಾಗಿ ನಾನು ಫ್ರೈ ಮಾಡಿದೆ ಸ್ವಲ್ಪ ಹೊತ್ತು. ನೋಡಿ ಈ ರೀತಿಯಾಗಿ ಸಿಂಪಲ್ಲಾಗಿ ಮನೆಯಲ್ಲೇ ಗೋಬಿ ಮಂಚೂರಿನ ಮಾಡ್ಕೊಂಡು ತಿನ್ಬೋದು. ಹೂಕೋಸಲ್ಲಿ ಮಾಡೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಈಸಿ ಕೂಡ. ನೋಡಿ ಕಾರ್ನ್ಫ್ಲೋರನ್ನು ಆ್ಯಡ್ ಮಾಡಾದಮೇಲೆ ಈ ರೀತಿಯಾಗಿ ಗೋಬಿ ಮಂಚೂರಿ ರೆಡಿ ಆಯಿತು. ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.